ಎತ್ತಿ ಇತ್ತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರದ ನಮ್ಮಲ್ಲಿ ಎತ್ತಿ ಇಲ್ಲ. ಯಾಕಯ್ಯ ಬಂದೆ ನೀನು ನೆಮ್ಮದಿಯಾಗಿ ಹಂಗ ಅಬ್ಸ್ಕೊಂಡಾಗ ಹೊರಟೋಗಿದೆ ಹೆಂಡತಿ ಮಕ್ಕಳ ಜೊತೆ ಇರೋ ಜೀವನನ ಕಳೆದ್ಬಿಟ್ಟು ನೆಮ್ಮದಿಯಾಗಿ ಭಗವಂತನ ಹತ್ರ ಹೋಗ್ಬಿಟ್ಟು ಅಪ್ಪ ನನ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ ಕ್ಷಮಿಸು ಅಂತಿದ್ರೆ ಬಹುಶಃ ಆ ಭಗವಂತ ನಿಂಗೆ ನ್ಯಾಯ ಕೊಡಿಸ್ತಿದ್ ನನಗೆ ಗೊತ್ತಿಲ್ಲ. ನೀನು ಈ ಜೀವಗಳಿರುವಂತಹ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳೋದಕ್ಕೆ ಬಂದಿದೆಯಲ್ಲಯ್ಯ, ನಿಂಗೆ ನಿಜವಾಗ್ಲೂ ದಿಟ್ಟವಾಗ್ಲೂ ನ್ಯಾಯ ಸಿಗ್ತದೆಯಾ? ಇದೆಲ್ಲವನ್ನು ನೋಡ್ತಾ ಇದ್ರೆ ಆರೋಪಿ ಯಾರೋ ಒಬ್ಬ ದೊಡ್ಡ ಪ್ರಭಾವಿ ಅಂತ ಈಗ ಅನ್ನಿಸ್ತಾ ಇದೆ. ನೀನು ಕಳ್ಳನಾದ್ರೂ ಆಗಿರೋ, ಸುಳ್ಳನಾದ್ರೂ ಆಗಿರೋ, ಮೋಸಗಾರನಾಗಿರೋ, ತಲೆ ಒಡೆಯನಾದ್ರೂ ಆಗಿರೋ, ತಲೆ ಹಿಡಿಯೋನಾದ್ರೂ ಆಗಿರೋ, ನೀನ್ ಚೆನ್ನಾಗಿ ದುಡ್ಡು ಮಾಡಿರೋ ದೊಡ್ಡ ವ್ಯಕ್ತಿ ಆಗಿರೋ ಅಂತ ಈಗ ಅನ್ನಿಸ್ತಾ ಇದೆ. ಈ ಕಡೆ ವಿರೋಧ ಪಕ್ಷದವರು ಯಾವುದಾದ್ರೂ ಒಂದು ಸರ್ಕಾರ ಆಡಳಿತ ಮಾಡ್ತಾ ಇರುವಂತ ಸರ್ಕಾರದ ವೈಫಲ್ಯವನ್ನ ಹಿಡ್ಕೊಂಡು ದೊಡ್ಡ ಜೋರಾಗಿ ಈ ಭೀಕರತೆ ಅನ್ನೋ ರೇಂಜ್ಗೆ ಹೋರಾಟ ಮಾಡುವಂತ ವಿರೋಧ ಪಕ್ಷದವರು ತೆಪ್ಪಗೆ ಮೌನವಾಗಿ ಸೈಲೆಂಟ್ ಆಗಿ ಕೂತಿದಿರಲ್ಲಯ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಲಾಟಿಗೆ ಬಂತು, ಅವರ ಬೂಟಿಗೆ ಬಂತು, ಬಡವರಿಗೆ ಬರಲಿಲ್ಲ 1947ರ ಸ್ವಾತಂತ್ರ್ಯ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸ್ಟೇಟ್ಮೆಂಟ್ ನೋಡಿದ್ರ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದಂತಹ ಪತ್ರಕರ್ತರ ಮಾತಿಗೆ ಮಾನ್ಯ CM ಸಿದ್ದರಾಮಯ್ಯ ಅವರು ಕೊಟ್ಟಂತ ಸ್ಟೇಟ್ಮೆಂಟ್. ಎತ್ತು ಈತು ಅಂದ ತಕ್ಷಣನೇ ಕೊಡಕೆ ಕಟ್ಟೋನಕ್ಕಾಗುತ್ತೇನ್ರಿ? ಅಂದ್ರೆ ಎತ್ತು ಮೀನ್ಸ್ ಹೋರಿ, ಹಸು ಹೋರಿ. ಹಸು ಅಂದ್ರೆ ಹೆಣ್ಣು, ಹೋರಿ ಅಂದ್ರೆ ಗಂಡು. ಎತ್ತೆಲ್ಲಾದ್ರು ಈತದೇನ್ರಿ? ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಡ್ಬೋದು. ಈಗ ಎತ್ತು ಈತದೆ ಅಂದ ತಕ್ಷಣ ಕೊಡಕೆ ಕಟ್ಟು ಅನ್ನಕ್ಕಾಗುತ್ತಾ? ಅಂದ್ರೆ ಅರ್ಥ ಎತ್ತು ಈಯೋದಿಲ್ಲ, ಕರು ಹಾಕೋದಿಲ್ಲ ಎತ್ತು. ಸೊ ನಾವು ತಕ್ಷಣ ಯಾರಿಗಾರ ಒಬ್ಬಂಗೆ ಎತ್ತಿದೈತೋ ಕೊಡಕೆ ರೆಡಿ ಮಾಡು ಅಂತಂದ್ರೆ ಅವ್ನು ಹೋಗಿ ಮಾಡ್ಬಿಟ್ಟ ಅಂತಂದ್ರೆ ಸುಳ್ಳಲ್ವೇನ್ರಿ? ಎತ್ತು ಈತದೆ ಅನ್ನೋಂಥದ್ದು. ಸೊ ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಬಂದು ನೂರಾರು ಶವಗಳನ್ನ, ಸಾವಿರಾರು ಶವಗಳನ್ನ ನಾನು ಊತಾಕಿದ್ದೀನಿ, ಮಣ್ಣು ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣನೇ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ತರಾತುರಿಯಲ್ಲಿ ಮಾಡೋದಿಕ್ಕಾಗಲ್ಲ. SIT ಅನ್ನೋ ನೀವು ಹೇಳಿದ ತಕ್ಷಣನೇ ಮಾಡೋಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಮಾಡಾದ್ಮೇಲೆ ಅದ್ರ ವರದಿ ಬಂದ್ಮೇಲೆ ಅದಾದ್ಮೇಲೆ ಮುಂದಿನ ಕ್ರಮ ಏನು ಅಂತ ನಾವು ನೋಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಧ್ಯಮದವರಿಗೆ ಕೊಟ್ಟಂತ ಸ್ಟೇಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಾಗೆ ಆ ಪೂರ್ತಿ ವಿಡಿಯೋವನ್ನ ನಾನು ಈ ವಿಡಿಯೋ ಮುಗಿದ ನಂತರ ಪ್ರಸಾರ ಮಾಡ್ತೀನಿ, ನೀವು ನೋಡಬಹುದು. ಸೊ SIT ತನಿಖೆ ಆಗಬೇಕು ಅನ್ನುವಂತಹ ಕೂಗು ಬಂದಿದ್ ಯಾವಾಗ, ಪೊಲೀಸರ ತನಿಖೆ ಮೇಲೆ ನಂಬಿಕೆ ಇದ್ದಿದ್ ಯಾವಾಗ, ಎಲ್ಲವನ್ನು ಕೂಡ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಈ ತರ ಊತ ಹಾಕಿದ್ದೀನಿ, ಮಣ್ಣು ಮಾಡಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತಾ ಐತೆ, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಮಾಡಿರೋ ತಪ್ಪನ್ನ ಈ ಕಾನೂನಿನ ಮುಂದೆ ಒಪ್ಕೊಳ್ತೀನಿ ಅಂತ ಅನ್ಕೊಂಡೋಗಿ ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ 164 ಸೆಕ್ಷನ್ ಪ್ರಕಾರ ಹೇಳಿಕೆಯನ್ನ ಕೊಟ್ಟು, ಈ ಕಡೆ ಪೊಲೀಸರಿಗೂ ಕೂಡ ಆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು, ಅದಾದ ನಂತರ ಅದೇ ಪೊಲೀಸರ ರಕ್ಷಣೆಯಲ್ಲೇ ಆತ ನ್ಯಾಯಾಲಯಕ್ಕೆ ಹೋಗಿ, ಅದಾದ ನಂತರ ನನಗೂ ಕೂಡ ರಕ್ಷಣೆ ಬೇಕಿದ್ದಕ್ಕೆ ಸಂಬಂಧಪಟ್ಟಾಗೆ ನನ್ನ ಐಡೆಂಟಿಟಿಯನ್ನ, ನನ್ನ ಗುರುತನ್ನ ಎಲ್ಲೂ ಕೂಡ ಬಿಡದಂತೆ ನನಗೆ ರಕ್ಷಣೆ ಕೊಟ್ಟರೆ ನಾನು ಖಂಡಿತವಾಗಿ ಏನೇನ್ ಮಾಡಿದೀರಿ, ಎಲ್ಲೆಲ್ಲಿ ಊತಾಕಿದ್ದೀನಿ ಎಲ್ಲವನ್ನು ಕೂಡ ತೆಗೆದು ಸಮಾಜದ ಮುಂದೆ ಇಡ್ತೀನಿ ಅಂತ ಬಂದಂತ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ಮೊದಲು ಜನ ಅಥವಾ ಆ ವ್ಯಕ್ತಿ, ಆತನ ವಕೀಲರು ಮೊರೆ ಹೋಗಿದ್ದು ಪೊಲೀಸರಿಗೆನೆ. ನಾವು ಕೂಡ ಅವತ್ತು ತುಂಬಾ ನಂಬಿಕೆ ಇಟ್ಟು ಕಾದಂತದ್ದು ಪೊಲೀಸರಿಗೆನೆ. ಆ ವ್ಯಕ್ತಿ ಬಂದಿದ್ದ ದಿನನೇ ನಾವ್ಯಾರು ಕೂಡ SIT ತನಿಖೆ ಮಾಡಕ್ಕೆ ಆದೇಶ ಕೊಡಿ ಅಂತ ಕೂಗಾಡ್ಲಿಲ್ಲ, ಕಿರ್ಚಾಡ್ಲಿಲ್ಲ, ಅರ್ಚಾಡ್ಲಿಲ್ಲ. ಬದಲಿಗೆ ಪೊಲೀಸರು ತನಿಖೆ ಮಾಡ್ತಾರಲ್ಲ ಅದ್ರ ಮೇಲೆ ನಂಬಿಕೆ ಇಟ್ಟು ನೋಡೋಣ, ನ್ಯಾಯ ಸಿಗಬಹುದು ಅನ್ನುವಂಥದ್ದನ್ನ ಕಾಯ್ತಾ ಇದ್ದು. ಇಲ್ಲಿ ಈ ಪ್ರಕರಣ ಏನಿದೆ, ಯಾವ ವ್ಯಕ್ತಿ ಬಂದು ನಾನು ಈ ತರ ಸಾವಿರಾರು ಹೆಣಗಳನ್ನ, ನೂರಾರು ಹೆಣಗಳನ್ನ ಊತಾಕಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇಲ್ಲಿ ಸೌಜನ್ಯ ಪ್ರಕರಣವನ್ನ ಪಕ್ಕಕ್ಕಿಡ್ತಾ ಇದೀವಿ. ಪಕ್ಕಕ್ಕಿಟ್ಟು ಧರ್ಮಸ್ಥಳದಲ್ಲಿ ಈ ಹಿಂದೆ 2 ದಶಕಗಳ ಹಿಂದೆ ನಡೆದಂತ ಈ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ಮಾತಾಡ್ತಾ ಇದೀವಿ. ಸೊ ನನಗನ್ಸಿದ್ದೇನು ಅಂತಂದ್ರೆ, SIT ಕೂಗು ಬಂದಿದ್ದು ಪೊಲೀಸರು ಯಾವಾಗ ತನಿಖೆ ಮಾಡೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ ಅನ್ನುವಂಥದ್ದು ಸಾಮಾಜಿಕವಾಗಿ ಜನರ ಅರಿವಿಗೆ ಬಂದ ನಂತರ ಒಂದಷ್ಟು ನ್ಯಾಯಪರ ಹೋರಾಟಗಾರರು ಈ ಪ್ರಕರಣವನ್ನ ಪೊಲೀಸರು ಯಾಕೋ ಹಿಂದೇಟ್ ಆಗ್ತಾ ಇರೋದು ನೋಡಿದ್ರೆ ನ್ಯಾಯ ಸಿಗುವಂಥದ್ದು ಅನುಮಾನ ಇದೆ. ಆ ಸಲುವಾಗಿ ದಯವಿಟ್ಟು ಇದನ್ನ SITಗೆ ತನಿಖೆಗೆ ಆದೇಶ ಕೊಡಿ, ಆದೇಶ ಮಾಡಿ ಅಂತ ನಿಮ್ಮ ಹತ್ರ ಮನವಿ ಮಾಡಿ ನೆನ್ನೆ ಇದನ್ನು ಕೂಡ ಜನ ಕೇಳ್ಕೊಂಡಿದ್ದು. ಮಾನ್ಯ CM ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಸಾಕಷ್ಟು ನಂಬಿಕೆ ಇತ್ತು. ಕಾರಣ ನೀವು ಹಿಂದುಳಿದ ವರ್ಗದವರ ಮುಖ್ಯಮಂತ್ರಿ, ಜನಪರ ಮುಖ್ಯಮಂತ್ರಿ, ಒಂದಷ್ಟು ಭಾಗ್ಯಗಳ ಸರದಾರ, ನಿಷ್ಪಕ್ಷಪಾತವಾಗಿ ನೀವು ಆಡಳಿತ ಮಾಡ್ತೀರಿ, ಎಲ್ಲವನ್ನು ಕೂಡ ಜನ ಅನ್ಕೊಂಡಿದ್ರು. ಬಟ್ ನೀವು ಇವತ್ತು ಕೊಟ್ಟಂತ ಸ್ಟೇಟ್ಮೆಂಟ್ ಯಾವ ರೀತಿ ಇತ್ತು ಅಂತಂದ್ರೆ,
ಎತ್ತು ಈದು ತಕ್ಷಣ ಕೊಡಕೆ ಕಟ್ಟು ಅನ್ನಗಾಯ್ತದ ಅನ್ನಂತ ಒಂದು ಮಾತಿನ ಅರ್ಥ, ಯಾವ ವ್ಯಕ್ತಿ ಈ ತರ ಸಾಕ್ಷಿ ಹೇಳೋದಕ್ಕೆ ಬಂದಿರತಕ್ಕಂಥವ್ನು ಅವ್ನು ಏನ್ ಹೇಳಕ್ ಬಂದವನು ಅದನ್ನೆಲ್ಲ ನಂಬಕ್ಕಾಗುತ್ತಾ ಅನ್ನುವಂತಹ ತಾರ್ಕಿಕ ಅರ್ಥ ಈ ಕಡೆಗೆ ಬರ್ತೈತಿ. ಈಗ ಎಲ್ಲ ಐತ್ರಪ್ಪ ನ್ಯಾಯ, ಯಾರಿಗೈತ್ರಪ್ಪ ನ್ಯಾಯ? ನಾವು ಓದ್ಬೇಕಾದ್ರೆ ಒಂದು ಪದ್ಯ ಇತ್ತು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಬಂತು ಅವರ ಬೂಟಿಗೆ ಬಂತು, ಬಡವರಿಗೆ ಬರಲಿಲ್ಲ 1947ರ ಸ್ವಾತಂತ್ರ್ಯ ಅಂತ. ಇದು ನಮ್ಮ ವ್ಯವಸ್ಥೆ. ಒಟ್ಟಾರೆಯಾಗಿ ನಾವು ನೀವು ತುಂಬಾ ಲೆಕ್ಕಾಚಾರ ಆಗ್ತಿದ್ದೀವಿ. ಕಾರಣ ಏನ್ ಗೊತ್ತಾ? ನ್ಯಾಯ ಬೇಕು ನಮ್ಗಳಿಗೆಲ್ಲ. ಯಾಕೆ ನ್ಯಾಯ ಬೇಕು? ಸತ್ತವರಲ್ಲ, ಅವರಲ್ಲಿ ಯಾರಾದ್ರೂ ಒಬ್ರು ನಮ್ಮವರಾಗಿದ್ರೆ ಅನ್ನುವಂಥ ಒಂದು ಕಾಳಜಿ ನಮ್ಗಳಿಗಿರುವಂಥದ್ದು, ಸಮಾಜದ ಬಗ್ಗೆ ಇರುವಂತ ಒಂದು ನಂಬಿಕೆ, ಅವ್ರಿಗೆ ನ್ಯಾಯ ಸಿಗ್ಲಿ ಅನ್ನುವಂಥ ಒಂದು ಆಸೆ. ಒಟ್ಟಿನಲ್ಲಿ ನನಗಂತೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಯಾರು ಅಂತ ಗೊತ್ತಿಲ್ಲ. ನಂಗೆ ಗೊತ್ತೇ ಇಲ್ಲ ಆರೋಪಿ ಯಾರು ಅಂತ. ಬಟ್ ಇದೆಲ್ಲವನ್ನು ನೋಡ್ತಾ ಇದ್ರೆ ಆರೋಪಿ ಯಾರೋ ಒಬ್ಬ ದೊಡ್ಡ ಪ್ರಭಾವಿ ಅಂತ ಈಗ ಅನ್ನಿಸ್ತಾ ಇದೆ. ಯಾರೋ ದೊಡ್ಡ ಪ್ರಭಾವಿ ಆಗಿದ್ದಕ್ಕೆ ಮಾತ್ರ ಈ ತರ ಆಗ್ತಾ ಇದೆ. ಇದೇ ಸರ್ಕಾರದಲ್ಲಿ, ಇದೇ ವ್ಯವಸ್ಥೆಯಲ್ಲಿ 3 ಪಾರ್ಟಿಯವರು ಕೂಡ ಆಡಳಿತ ಮಾಡಿ ಹೊರಟೋದ್ರು ಕೂಡ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಆರೋಪಿ ಯಾರೋ ದೊಡ್ಡ ಪ್ರಭಾವಿನೇ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಯಾರು ಆರೋಪಿ ಅಂತ, ಬಟ್ ಅವನು ಯಾರೋ ದೊಡ್ಡ ಪ್ರಭಾವಿನೇ ಇರ್ತಾನೆ. ಒಟ್ಟಲ್ಲಿ ನನಗನ್ಸಿದೇನು ಅಂತಂದ್ರೆ, ಸಾಮಾಜಿಕವಾಗಿ ನಮ್ಗೆ ಅರ್ಥ ಆಗ್ತಾ ಇರೋದೇನು ಅಂತಂದ್ರೆ, ಈ ರೀತಿಯ ಕೇಸ್ಗಳಲ್ಲಿ ನೀನು ಕಳ್ಳನಾದ್ರೂ ಆಗಿರೋ, ಸುಳ್ಳನಾದ್ರೂ ಆಗಿರೋ, ಮೋಸಗಾರನಾಗಿರೋ, ತಲೆ ಒಡೆಯನಾದ್ರೂ ಆಗಿರೋ, ತಲೆ ಹಿಡಿಯೋನಾದ್ರೂ ಆಗಿರೋ, ನೀನ್ ಚೆನ್ನಾಗಿ ದುಡ್ಡು ಮಾಡಿರೋ ದೊಡ್ಡ ವ್ಯಕ್ತಿ ಆಗಿರೋ ಅಂತ ಈಗ ಅನ್ನಿಸ್ತಾ ಇದೆ. ಈ ರೀತಿಯ ಪ್ರಕರಣಗಳಲ್ಲಿ ಸಾಮಾಜಿಕವಾಗಿ ಜನರಿಗೆ ಅರಿವಾಗ್ತಾ ಇರುವಂತಹ ಸತ್ಯದ ಸಾರಾಂಶ ಏನು ಅಂತಂದ್ರೆ ಇದೆ. ಗೊತ್ತಿಲ್ಲ ಪಾಪ, ನನಗೆ ನೆನ್ನೆನೂ ಕೂಡ ಹೇಳಿದೆ, ಆ ವ್ಯಕ್ತಿ ಮೇಲೆ ಕಾಳಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಕಾನೂನಿನ ಮೇಲೆ ಒಂದು ಭರವಸೆ, ನಂಬಿಕೆ ಐತಲ್ಲ, ನನ್ನ ಪಾಪ ಪರಿಹಾರ ಮಾಡ್ಕೊಬಿಡ್ಬೇಕು ಹೇಳ್ಬೇಕು ಅಂತ ಬಂದಲ್ಲ. ಯಾಕಯ್ಯ ಬಂದೆ ನೀನು? ನೆಮ್ಮದಿಯಾಗಿ ಹೆಂಗೋ ಅಬ್ಸ್ಕೊಂಡಾಗ ಹೊರಟೋಗಿದೆ ಹೆಂಡತಿ ಮಕ್ಕಳ ಜೊತೆ, ಇರೋ ಜೀವನನ ಕಳೆದ್ಬಿಟ್ಟು ನೆಮ್ಮದಿಯಾಗಿ ಭಗವಂತನ ಹತ್ರ ಹೋಗ್ಬಿಟ್ಟು ಅಪ್ಪ ನನ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ ಕ್ಷಮಿಸು ಅಂತಿದ್ರೆ ಬಹುಶಃ ಆ ಭಗವಂತ ನಿಂಗೆ ನ್ಯಾಯ ಕೊಡಿಸ್ತಿದ್ ಗೊತ್ತಿಲ್ಲ. ನೀನು ಈ ಜೀವಗಳಿರುವಂತಹ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳೋದಕ್ಕೆ ಬಂದಿದೆಯಲ್ಲಯ್ಯ, ನಿಂಗೆ ನಿಜವಾಗ್ಲೂ ದಿಟ್ಟವಾಗ್ಲೂ ನ್ಯಾಯ ಸಿಗ್ತದೆಯಾ? ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾರು ಇದಕ್ಕೂ ಬಗ್ಗೋದಿಲ್ಲ, ಕುಗ್ಗೋದಿಲ್ಲ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತಿಗೆ 8 ದಿನ ಆಗೋಯ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ಹೋಗಿ ಆ ಬುರುಡೆಯನ್ನ ಎತ್ಕೊಂಡು ಬಂದವನೇ ಆ ಜಾಗಕ್ಕೆ ಹೋಗಿ ಸ್ಥಳ ಮಹಜರು ಮಾಡಿಲ್ಲ, ಪೊಲೀಸರು ಆ ಜಾಗಕ್ಕೆ ರಕ್ಷಣೆ ಕೊಟ್ಟಿಲ್ಲ, ಆ ರಕ್ಷಣೆ ಕೊಡಿ ಅಂತ ಕೇಳಿದಂತ ವ್ಯಕ್ತಿಗೆ ರಕ್ಷಣೆ ಕೊಟ್ಟಿಲ್ಲ. ಇದ್ಯಾವುದು ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿಲ್ವಾ? ಬಂದಿದ್ರು ಬಂದಿಲ್ಲ ಅನ್ನೋ ರೀತಿ ವರ್ತನೆಯ ಒಂದು ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರವೂ ಆರೋಪಿಗಳ ಸಂಬಂಧಪಟ್ಟಾಗೆ ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಈಗ ಈ ಕಡೆ ವಿರೋಧ ಪಕ್ಷದವರು ಯಾವುದಾದ್ರೂ ಒಂದು ಸರ್ಕಾರ ಆಡಳಿತ ಮಾಡ್ತಾ ಇರುವಂತ ಸರ್ಕಾರದ ವೈಫಲ್ಯವನ್ನ ಹಿಡ್ಕೊಂಡು ದೊಡ್ಡ ಜೋರಾಗಿ ಈ ಭೀಕರತೆ ಅನ್ನೋ ರೇಂಜ್ಗೆ ಹೋರಾಟ ಮಾಡುವಂತ ವಿರೋಧ ಪಕ್ಷದವರು ತೆಪ್ಪಗೆ ಮೌನವಾಗಿ ಸೈಲೆಂಟ್ ಆಗಿ ಕೂತಿದಿರಲ್ಲಯ್ಯ, ಇನ್ಯಾವುದಕ್ಕೆ ಬರ್ತೀರಯ್ಯ ನೀವೆಲ್ಲ ನ್ಯಾಯ ಕೇಳೋದಕ್ಕೆ? ಇದಕ್ಕೆ ಸಂಬಂಧಪಟ್ಟಾಗೆ ಕುರ್ಚಿಗೋಸ್ಕರ ಅವರು ಫೈಟ್ ಮಾಡ್ತಾರಂತ ಸಂದರ್ಭದಲ್ಲಿ ನೀವು ಬಂದು ಫೈಟ್ ಮಾಡ್ಬೋದಿತ್ತಲ್ರಯ್ಯ, ನೀವು ಬಂದು ಅಲ್ಲಿರ್ತಕ್ಕಂಥ ಅನ್ಯಾಯಗಳಿಗೆ ನ್ಯಾಯವನ್ನ ಕೊಡಿಸ್ಬೋದಿತ್ತಲ್ರಯ್ಯ. ಅಲ್ಲ, ಆರೋಪಿಗಳು ಯಾರಾದ್ರೂ ಆಗಿರ್ಲಿ, ಈಗ ಜನ ಹೇಳ್ತಾರಲ್ಲ ಆರೋಪಿಗಳು ಅಂತ, ಅವ್ರು ಅಲ್ದೆ ಇನ್ಯಾರಾದ್ರೂ ಆಗಿರ್ಲಿ, ಸತ್ಯ ಆಚೆಗೆ ಬರ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಿಲ್ವಾ? ಹಾಗಾದ್ರೆ ಯಾರಿಗೂ ಬೇಡವಾ ಸತ್ಯ? ಹಾಗಾದ್ರೆ ಅನ್ಯಾಯಗಳು ನಡಿಲ್ಲ ಸಮಾಜದಲ್ಲಿ, ಇನ್ನೇನ್ ಸಂದೇಶ ಕೊಡ್ತೀರಿ ನೀವು ದೊಡ್ಡ ದೊಡ್ಡ ಸೀಟಲ್ಲಿ ಕೂತ್ಕೊಬಿಟ್ಟು? ಇನ್ನೇನ್ ಮಾಹಿತಿಗಳನ್ನ ಕೊಡ್ತೀರಿ ಜನಗಳಿಗೆ? ಇನ್ನೇನ್ ಕಾಪಾಡ್ತೀರಿ ನೀವು? ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳು ಕೊಡ್ತೀರಿ ನೀವು, ನಾವು ಬೇಟಿ ಬಚಾವೋ ಅದ್ ಮಾಡ್ತೀವಿ, ಇದು ಮಾಡ್ತೀವಿ, ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ. ಏನ್ ಮಣ್ಣು ಮಾಡೋದಿವಿ ಇನ್ಮೇಲೆ? ಅಲ್ಲಾಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂಗೆ ಯಾರೋ ಒಬ್ಬ ಸಾಕ್ಷಿಯನ್ನ ಹೇಳಿಕೆ ಕೊಡೋದಿಕ್ ಬರ್ದಂಗೆ ಜಸ್ಟ್ ಕೇವಲ ಆರೋಪ ಇದ್ದು ಊಹಾಪೋಹವಾಗಿ ಜನರೇ ಕಪೋಕಲ್ಪಿತವಾಗಿ ಹಂಗಾಗಿರ್ಬೋದು, ಬನ್ನಿ SIT ಮಾಡಿ, ಬನ್ನಿ ಪೊಲೀಸರನ್ನು ಕೇಳಿಲ್ಲ. ಬದಲಿಗೆ ಆ ಪ್ರಕರಣವನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನೋಂತನೂ ಬಂದಿಲ್ಲ, ಕೈಯಾರೆ ನಾನೇ ಮಾಡಿದ್ದೀನಿ ಅನ್ನೋಂತವನು ಮುಂದೆ ಬಂದ್ರು ಕೂಡ ನೀವು ಈ ಕಿಂಚಿತ್ತು ಗಮನ ಹರಿಸ್ತಿಲ್ಲ ಅಂತಂದ್ರೆ ಈ ವ್ಯವಸ್ಥೆ ಇನ್ ಯಾರ ಮೇಲ್ ನಂಬಿಕೆ? ಜನ ಮುಂದೊಂದು ದಿನ ಬದಲಾಗೋದಿಲ್ವಾ? ಜನ ಮುಂದೊಂದು ದಿನ ಈ ರೀತಿ ಅಪರಾಧಗಳು ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ವಾ? ಇಂತೆಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ, ನನ್ನೇನ್ ಮಾಡ್ಕೊಂಡ್ರು ಅಂತ ಅನ್ಸಲ್ವಾ ಜನಗಳಿಗೆ? ಇದೇನಾ ನೀವು ಸಂದೇಶ ಕೊಡುವಂಥದ್ದು ಸಮಾಜಕ್ಕೆ ಕಾನೂನಿಗೆ ಸಂಬಂಧಪಟ್ಟ ಈ ಪಾಠಗಳಲ್ಲಿ? ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವು ಅದೇ ಯಾವುದೇ ಪ್ರಕರಣ ಆದ್ರೂ ಸಮಾಜದಲ್ಲಿ 2 ವರ್ಗ ಸೃಷ್ಟಿ ಆಗ್ಬಿಡುತ್ತೆ. ಒಂದು ಅವರನ್ನ ಪರವಾಗಿ ವಹಿಸ್ಕೊಂಡು ಮಾತಾಡುವಂತ ವರ್ಗ, ಇನ್ನೊಂದು ವಿರೋಧವಾಗಿ ಮಾತಾಡಿಸುವಂತ ವರ್ಗ. ನಮ್ದಿಲ್ಲಿ ಪರನೂ ಇಲ್ಲ ವಿರೋಧನೂ ಇಲ್ಲ, ಸತ್ಯ ಬೇಕು ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಾಗ ಒಬ್ಬ ವ್ಯಕ್ತಿ ಬಂದು ಆರೋಪ ಮಾಡಿದ್ದೀನಿ, ಅದು ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡವನೇ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಕಾನೂನು ಅವನ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕಿತ್ತು, ಅದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡ್ಬೇಕಿತ್ತು. ಓಕೆ, ಹೇಳಿದ್ರಲ್ಲ ನೀವು ಪೊಲೀಸರೇ ತನಿಖೆ ಮಾಡ್ತಾರೆ ಅಂತ, ಕಾದು ನೋಡೋಣ ಇನ್ಮೇಲೆ.
ಪೊಲೀಸರು ಯಾವ ಹಂತದಲ್ಲಿ ತನಿಖೆ ಮಾಡ್ತಾರೆ ಅಂತ ಕಾದು ನೋಡೋಣ. ನನಗೆ ನಿನ್ನೆ ಮಧ್ಯಾಹ್ನದ ತನಕವೂ ಕೂಡ ಪ್ರೆಸೆಂಟ್ ಈಗಿರ್ತಕ್ಕಂಥ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡದ SP ಅವರ ಮೇಲೆ ಬಹಳ ನಂಬಿಕೆ ಇದೆ, ಈ ಕ್ಷಣದವರೆಗೂ ಇದೆ, ಏನಾದ್ರು ಮಾಡ್ತೀರಿ ಅಂತ. ಬಟ್ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ನಿಷ್ಪಕ್ಷಪಾತವಾಗಿ ನೀವು ತನಿಖೆ ಮಾಡ್ತೀರಾ ಅಂತ ಉಳಿಸ್ಕೊಳ್ಳಿ ಸರ್. ಇನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಇನ್ನೊಂದು 2.5 ವರ್ಷ ಇರ್ಬೋದು ಸೀಟ್ನ ಅಧಿಕಾರಾವಧಿ. ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಡ್ಬೋದಿತ್ತು, ಒಂದು ಒಳ್ಳೆ ತೀರ್ಪನ್ನು ಕೊಡಿಸ್ಬೋದಿತ್ತು, ನಿಮ್ಮ ಸರ್ಕಾರದಲ್ಲಿ ಒಂದು ಅವಕಾಶ ಇತ್ತು. ಬಹುಶಃ ನೀವು ಅದನ್ನ ಕಳ್ಕೊಂಡ್ರಿ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಓಕೆ, ಒಟ್ಟಲ್ಲಿ ಆರೋಪಿಗಳು ಆಗಿರ್ಬೋದು ಅಥವಾ ನಿರಪರಾಧಿಗಳಾಗಿರ್ಬೋದು, ಬಲಿಯಾದವರಾಗಿರ್ಬೋದು, ಎಲ್ಲರೂ ಒಂದಿನ ಸತ್ತೋಗ್ತೀವಿ. ಇಲ್ಲಿ ಆಡಳಿತ ಮಾಡ್ತಿರೋರಾಗಿರ್ಬೋದು, ಇಲ್ಲಿ ತನಿಖೆ ಮಾಡೋರಾಗಿರ್ಬೋದು, ಇದನ್ನ ಕೂತ್ ಮಾತಾಡೋ ನಾನಾಗಿರ್ಬೋದು, ಇದನ್ನ ಕೂತ್ ನೋಡೋ ನೀವಾಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸತ್ತೋಗ್ತೀವಿ. ಆದ್ರೆ ಆ ಸತ್ಯ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಕಾಡ್ತಾ ಇರುತ್ತೆ, ಇದಂತೂ ಸತ್ಯ. ಓಕೆ, ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟರು ಅನ್ನೋದನ್ನ ಪ್ರಸಾರ ಮಾಡ್ತೀನಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈಗಲೂ ಹೇಳಿ, ನ್ಯಾಯ ಸಿಗುತ್ತಾ? ಧನ್ಯವಾದ, ಥ್ಯಾಂಕ್ ಯು. ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಸರ್. ಏನಂತ ಅಂದ್ರೆ ದೂರುದಾರನ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನ್ ಆಕ್ಷನ್ ತಗೊಂಡಿಲ್ಲ? ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರದ. ನಮ್ಮಲ್ಲಿ ಎತ್ತಿ ಇಲ್ಲ, ಕರು ಹಾಕಲ್ಲ. ಅದು ಕರು ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ? ಮಾಡ್ತೀವಿ, ಕಾನೂನು ರೀತಿ ಮಾಡ್ತೀವಿ. ಬಿಜೆಪಿ ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ